ಒಮ್ಮೆ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ನೆಲೆಸಿದ್ದ ಕಾಲ. ಸಮೀಪದ ಹಳ್ಳಿಯಲ್ಲಿ ಒಬ್ಬ ಬಡ ವ್ಯಾಪಾರಿ ಬದುಕುತ್ತಿದ್ದ. ವ್ಯವಹಾರದಲ್ಲಿ ನಿರಂತರ ನಷ್ಟ, ಮನೆಗೆ ಬಂದ ರೋಗ ಮತ್ತು ಸಾಲದ ಒತ್ತಡದಿಂದ ಅವನು ಸಂಪೂರ್ಣ ನಿರಾಶನಾಗಿದ್ದ. ಒಂದು ರಾತ್ರಿ ಕನಸಿನಲ್ಲಿ ಪ್ರಕಾಶಮಾನವಾದ ಸಂತನೊಬ್ಬನು ಕಾಣಿಸಿಕೊಂಡು, ನಾಳೆ ಮಂತ್ರಾಲಯಕ್ಕೆ ಬಾ, ನಿನ್ನ ಕಷ್ಟಕ್ಕೆ ಪರಿಹಾರ ಸಿಗುತ್ತದೆ ಎಂದು ಹೇಳಿದರು. ಬೆಳಿಗ್ಗೆ ಎದ್ದ ವ್ಯಾಪಾರಿ ಅದನ್ನು ಗುರು ರಾಘವೇಂದ್ರರ ಸೂಚನೆಯೆಂದು ನಂಬಿ ಮಂತ್ರಾಲಯಕ್ಕೆ ಬಂದನು. ವೃಂದಾವನದ ಮುಂದೆ ಕುಳಿತು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದನು. ಗುರುಗಳ ಪಾದಗಳಿಗೆ ಶರಣಾಗಿ ತನ್ನ ದುಃಖವನ್ನೆಲ್ಲ ಹೇಳಿಕೊಂಡನು. ಗುರು ರಾಘವೇಂದ್ರರು ಶಾಂತ ನಗೆಗೊಂದಿಗೆ, ಭಯಬೇಡ, ಸತ್ಯ ಮತ್ತು ಪರಿಶ್ರಮವನ್ನು ಬಿಟ್ಟುಕೊಡಬೇಡ ಎಂದು ಆಶೀರ್ವದಿಸಿದರು. ನಂತರ ಅವನ ಕೈಯಲ್ಲಿ ಸ್ವಲ್ಪ ತೀರ್ಥ ನೀಡಿ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ನಂಬಿಕೆಯಿಂದ ಕಾರ್ಯಾರಂಭಿಸು ಎಂದರು. ವ್ಯಾಪಾರಿ ಮನೆಗೆ ಹಿಂತಿರುಗಿದ ದಿನದಿಂದ ಅಚ್ಚರಿಯ ಬದಲಾವಣೆಗಳು ನಡೆದವು.